So students, in this video, I'm going to start with the patent procedure. Patent procedure means if the inventor want to get and the patent right, in that case, what all the procedure he has to follow. So about all these things we are going to discuss. There are 8 steps. If he completed all those 8 steps, means he will get and the patent right. So what all the procedure he has to follow means, first of all, it comes like filling of application for a patent. ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಫಾರ್ ಪೇಟೆಂಟ್ ಅಂತ ಅಂದ್ರೆ ಫಸ್ಟ್ ಯಾವ ಪರ್ಸನ್ ಇನ್ವೆನ್ಷನ್ ಮಾಡಿರ್ತಾನೆ ಆ ಪರ್ಸನ್ ಅದಕ್ಕೆ ಪೇಟೆಂಟ್ ತಗೊಳ್ಳೋದಕ್ಕೆ ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಯಾವ ಪರ್ಸನ್ ಇನ್ವೆನ್ಷನ್ ಮಾಡಿರ್ತಾನೋ ಅದೇ ಪರ್ಸನ್ ಅಪ್ಲಿಕೇಶನ್ ಹಾಕ್ಬೇಕು. ಅದನ್ನ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಪರ್ಸನ್ ಅಸೈನಿ ಆಗಿರ್ಬೋದು ಅಥವಾ ಲೀಗಲ್ ರಿಪ್ರೆಸೆಂಟೇಟಿವ್ ಆಗಿರ್ಬೋದು, ಇಂಥ ಯಾವುದೇ ಪರ್ಸನ್ಸ್ ಅದಕ್ಕೆ ಅಪ್ಲಿಕೇಶನ್ ನ ಹಾಕಕ್ಕಾಗಲ್ಲ. ಮತ್ತೆ ಇನ್ನೊಂದು ಏನ್ ಗಮನ ಕೊಡ್ಬೇಕು ಅಂತ ಅಂದ್ರೆ, ಒಂದು ಅಪ್ಲಿಕೇಶನ್ ನ ಬರೀ ಒಂದೇ ಒಂದು ಪೇಟೆಂಟ್ ರೈಟ್ ಗೆ ಒಂದೇ ಒಂದು ಪೇಟೆಂಟ್ ರೈಟ್ ಗೆ ಅಪ್ಲೈ ಮಾಡ್ಬೋದು. ಒಂದೇ ಅಪ್ಲಿಕೇಶನ್ ಅಲ್ಲಿ 3-4 ಪೇಟೆಂಟ್ ರೈಟ್ ಗೆ ಅಪ್ಲೈ ಮಾಡ್ತೀನಿ ಅಂತ ಅಂದ್ರೆ ಆಗಲ್ಲ. ಅಂಡ್ ನೆಕ್ಸ್ಟ್ ಒನ್ ಕಮ್ಸ್ ದ ಪಬ್ಲಿಕೇಶನ್. ಪಬ್ಲಿಕೇಶನ್ ಅಂತ ಅಂದ್ರೆ, ಪಬ್ಲಿಕೇಶನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಒಂದ್ಸತಿ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡಿದ್ರೆ ಅಥವಾ ಇನ್ವೆಂಟರ್ ಒಂದ್ಸತಿಗೆ ಅಪ್ಲಿಕೇಶನ್ ನ ಫಿಲ್ ಮಾಡಿದ್ರೆ, ಆ ಅಪ್ಲಿಕೇಶನ್ ನ ಫಿಲ್ ಮಾಡಿರುವಂತ ಡೇಟ್ ಇಂದ ವಿದಿನ್ 18 ಮಂತ್ಸ್ ಆ ಅಪ್ಲಿಕೇಶನ್ ಅಫಿಷಿಯಲ್ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗ್ಬೇಕು. ಅಫಿಷಿಯಲ್ ಜರ್ನಲ್ ಅಲ್ಲಿ ಪಬ್ಲಿಷ್ ಆದ್ಮೇಲೆ, ಇನ್ ಕೇಸ್ ಅಫಿಷಿಯಲ್ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗ್ಬೇಕು. ಅಫಿಷಿಯಲ್ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗೋದಕ್ಕೆ ಕಂಪಲ್ಸರಿಯಾಗಿ 18 ಮಂತ್ಸ್ ವೇಟ್ ಮಾಡ್ಲೇಬೇಕು ಅಂತ ಏನಿಲ್ಲ. ದ ಇನ್ವೆಂಟರ್ ಮೇ ರಿಕ್ವೆಸ್ಟ್ ಫಾರ್ ದ ಪ್ರಯರ್ ಪಬ್ಲಿಕೇಶನ್ ಆಲ್ಸೋ. ಅದಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಅಂದ್ರೆ, ಅದರಲ್ಲಿ ಯಾವುದೇ ಸೀಕ್ರೆಸಿನ ಮೇಂಟೈನ್ ಮಾಡಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ಬಾರ್ದು. ಮತ್ತೆ ಅಪ್ಲಿಕೇಶನ್ಗೆ ಯಾವುದೇ ಪ್ರಾಬ್ಲಮ್ ಇರಬಾರ್ದು ಅಥವಾ ಯಾವುದೇ ಅಡೆತಡೆಗಳು ಇರಬಾರ್ದು ಅದರಲ್ಲಿ. ಸೊ ಇಂಥ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಪ್ಲಿಕೇಬಲ್ ಆಗುತ್ತೆ. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ್ದು ಅಪ್ಲೈ ಆಗಲ್ಲ, ಎಲ್ಲಾ ರೀತಿಯಿಂದನೂ ಅಪ್ಲಿಕೇಶನ್ ಕರೆಕ್ಟ್ ಆಗಿದೆ ಅಂತ ಅಂದ್ರೆ, ಅಪ್ಲಿಕಂಟು ಪ್ರಯರ್ ಟು ದಟ್ ಪರ್ಟಿಕ್ಯುಲರ್ ಡೇಟ್ ಅಂತ ಅಂದ್ರೆ 18 ಮಂತ್ಸ್ ಗಿಂತ ಮುಂಚೆ ಕೂಡ ಅದನ್ನ ಪಬ್ಲಿಷ್ ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೋಬಹುದು. ಆ ತರ ಪಬ್ಲಿಷ್ ಮಾಡೋದಕ್ಕೂ ಅವಕಾಶ ಕೂಡ ಇದೆ. ಅಂಡ್ ನೆಕ್ಸ್ಟ್ ಒನ್ ಕಮ್ಸ್ ದ ಪ್ರೊವಿಷನಲ್ ಪ್ರೊಟೆಕ್ಷನ್. ಸೊ ಪ್ರೊವಿಷನಲ್ ಪ್ರೊಟೆಕ್ಷನ್ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಒಂದ್ಸತಿ ಒಬ್ಬ ಇನ್ವೆಂಟರ್ ಅಪ್ಲೈ ಮಾಡಿದ್ರೆ, ಪೇಟೆಂಟ್ ರೈಟ್ ಗೆ ಅಪ್ಲೈ ಮಾಡಿದ್ರೆ, ಅಪ್ಲೈ ಮಾಡಿರೋಂತ ಡೇಟ್ ಇಂದ ಅವನ್ಗೆ ಪೇಟೆಂಟ್ ರೈಟ್ ನ ಯಾವಾಗ ಕೊಡ್ತಾರೋ ಅಥವಾ ಪೇಟೆಂಟ್ ನ ಯಾವಾಗ ಗ್ರಾಂಟ್ ಮಾಡ್ತಾರೋ ಆ ಟೈಮ್ ಪೀರಿಯಡ್ ಅಲ್ಲಿ ಅವ್ನ್ಗೆ ಸೇಮ್ ರೈಟ್ಸ್ ಇರುತ್ತೆ. ಅಂತ ಅಂದ್ರೆ ಒಂದ್ಸತಿ ಪೇಟೆಂಟ್ ರೈಟ್ ಕೊಟ್ಟಾದ್ಮೇಲೆ ಅವ್ನ್ಗೆ ಏನೇನ್ ರೈಟ್ಸ್ ಇರುತ್ತೆ, ಅವ್ನ್ ಯಾವ ತರ ಮೊನೊಪೊಲಿಯಾಗಿ ಬಿಹೇವ್ ಮಾಡ್ತಾನೆ ಅನ್ನೋದು ಎಲ್ಲಾನು ಕೂಡ ಆ ಟೈಮ್ ಪೀರಿಯಡ್ ಅಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಅಂತ ಅಂದ್ರೆ ಒಂದ್ಸತಿ ಅಪ್ಲಿಕೇಶನ್ ನ ಫಿಲ್ ಮಾಡಿದ್ಮೇಲೆ ಆ ಅಪ್ಲಿಕೇಶನ್ ಗ್ರಾಂಟ್ ಆಗೋವರೆಗೂ, ಪೇಟೆಂಟ್ ಗ್ರಾಂಟ್ ಆಗೋವರೆಗೂ, ಗ್ರಾಂಟ್ ಆದ್ಮೇಲೆ ಏನೇನ್ ರೈಟ್ಸ್ ಇರುತ್ತೋ ಸೇಮ್ ರೈಟ್ಸ್ ನ ಆ ಟೈಮ್ ಪೀರಿಯಡ್ ಅಲ್ಲೂ ಅವನು ಎಂಜಾಯ್ ಮಾಡ್ತಾನೆ ಅಂತ ಅರ್ಥ. Next one comes the request for the examination. Request for the examination means the person who have been applied for the patent, he may request for the examination of his invention. That is also permitted, but only this can be done on the request of the applicant. ಅಪ್ಲಿಕಂಟ್ ಏನಾದ್ರು ನನ್ನ ಇನ್ವೆನ್ಷನ್ ನ ಎಕ್ಸಾಮಿನೇಷನ್ ಮಾಡಿ ಅಂತ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆವಾಗ ಆ ಇನ್ವೆನ್ಷನ್ ನ ಎಕ್ಸಾಮಿನೇಷನ್ ಗೋಸ್ಕರ ಕಳಿಸ್ತಾರೆ. ಬಟ್ ಯಾವಾಗ ಕಳಿಸ್ಬೇಕು ಅಂತ ಅಂದ್ರೆ, ಅಪ್ಲಿಕೇಶನ್ ನ ಫಿಲ್ ಮಾಡಿದಾದ್ಮೇಲೆ ವಿದಿನ್ 48 ಮಂತ್ಸ್ ಅಲ್ಲಿ ಅಪ್ಲಿಕಂಟು ಅದಕ್ಕೆ ನನ್ನ ಇನ್ನೋವೇಷನ್ ನ ಎಕ್ಸಾಮಿನೇಷನ್ ಕಳಿಸಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋಬೇಕು. ಇನ್ ಕೇಸ್ ರಿಕ್ವೆಸ್ಟ್ ಮಾಡ್ಕೊಳ್ಳದೆ ಹೋದ್ರೆ ಇದೇನ್ ಕಂಪಲ್ಸರಿ ಅಲ್ಲ, ಅದನ್ನ ಬಿಟ್ಟಾಕ್ಬಹುದು. ಬಟ್ ಇನ್ ಕೇಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದ್ಸತಿ ಕಂಟ್ರೋಲರ್ ಆ ರಿಕ್ವೆಸ್ಟ್ ನ ತಗೊಂಡಾದ್ಮೇಲೆ ವಿದಿನ್ 1 ಮಂತ್ ಅವ್ನು ಏನ್ ಮಾಡ್ತಾನೆ, ಎಕ್ಸಾಮಿನರ್ಗೆ ಆ ಡಾಕ್ಯುಮೆಂಟ್ಸ್ ನೆಲ್ಲ ಕಳಿಸ್ತಾನೆ. ಅಂದ್ರೆ ಯಾವ್ದ್ರ ಬಗ್ಗೆ ಎಕ್ಸಾಮಿನೇಷನ್ ಮಾಡ್ಬೇಕು, ಯಾವ ತರ ಇನ್ವೆನ್ಷನ್ ಮಾಡ್ಬೇಕು, ಯಾವ ತರ ಎಕ್ಸಾಮಿನೇಷನ್ ಮಾಡ್ಬೇಕು, ಅದನ್ನೆಲ್ಲ ಆ ಎಲ್ಲಾ ಡೀಟೇಲ್ಸ್ ನ ಯಾರು ಅಪ್ಲಿಕಂಟ್ ಕೊಟ್ಟಿರುವಂತ ಎಲ್ಲಾ ಡೀಟೇಲ್ಸ್ ನ ಎಕ್ಸಾಮಿನರ್ ಕಳಿಸ್ತಾನೆ. ಎಕ್ಸಾಮಿನರ್ ಕಳ್ಸಾದ್ಮೇಲೆ ಆ ಎಕ್ಸಾಮಿನರು ವಿದಿನ್ 1 ಮಂತ್ ಆಫ್ ಅಪ್ಲಿಕೇಶನ್ ರಿಸೀವ್ಡ್ ಅಥವಾ ಅಪ್ಲಿಕೇಶನ್ ಪಬ್ಲಿಷ್ ಆಗಿ ವಿದಿನ್ 1 ಮಂತ್ ಅಲ್ಲಿ ಆ ಫಸ್ಟ್ ಎಕ್ಸಾಮಿನೇಷನ್ ರಿಪೋರ್ಟ್ ನ ಕಳಿಸ್ಬೇಕಾಗುತ್ತೆ. ಒಂದ್ಸತಿ ಎಕ್ಸಾಮಿನರ್ ಫಸ್ಟ್ ಎಕ್ಸಾಮಿನೇಷನ್ ರಿಪೋರ್ಟ್ ನ ಕಳಿಸಾದ್ಮೇಲೆ ದ ಕಂಟ್ರೋಲರ್ ಈಸ್ ಗೋಯಿಂಗ್ ಟು ಡಿಸ್ಪೋಸ್ that report and he will publish the first examination report within 6 months from the application date. ಅಪ್ಲಿಕೇಶನ್ ಡೇಟ್ ಫಿಲ್ ಆಗಿ ವಿದಿನ್ 6 ಮಂತ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ರಿಪೋರ್ಟ್ ನ ಪಬ್ಲಿಷ್ ಮಾಡ್ಬೇಕು. And next one comes the grant of the patent. Suppose the above all the points have been satisfied by the controller.
if all other procedure have been completed successfully, the next step is to grant a patent. So next step comes the opposition to grant the patent. Opposition to grant the patent means ಯಾವ್ದಾದ್ರು ಪರ್ಸನ್ ಆ ಪೇಟೆಂಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅಪೋಸ್ ಮಾಡಂಗಿದ್ರೆ ಅವನು ಅಪೋಸ್ ಕೂಡ ಮಾಡ್ಬೋದು. ಬಟ್ ಅಪೋಸಿಷನ್ ಅಲ್ಲಿ ಎರಡ್ ತರ ನೋಡ್ತೀವಿ. ಒಂದು ಪ್ರೀ ಗ್ರಾಂಟ್ ಅಪೋಸಿಷನ್ ಅಂತ ಅಂದ್ರೆ ಗ್ರಾಂಟ್ ಆಗೋಕ್ಕಿಂತ ಮುಂಚೆ, ಪೇಟೆಂಟ್ ಗ್ರಾಂಟ್ ಆಗೋಕ್ಕಿಂತ ಮುಂಚೆನೆ ಅಪೋಸಿಷನ್ ನ ರೈಸ್ ಮಾಡಬಹುದು, ಅಥವಾ ಪೇಟೆಂಟ್ ಗ್ರಾಂಟ್ ಆದ್ಮೇಲೆ ಕೂಡ ಅಪೋಸಿಷನ್ ನ ರೈಸ್ ಮಾಡಬಹುದು. ಸೊ ಈ ಎರಡು ವೆರೈಟಿನ ನೋಡ್ತೀವಿ. ಸೊ ಯಾವ್ಯಾವ ಸಂದರ್ಭದಲ್ಲಿ ಅಪೋಸಿಷನ್ ನ ಗ್ರಾಂಟ್ ಮಾಡಬಹುದು ಅಂತ ಅಂದ್ರೆ, ರಾಂಗ್ಫುಲ್ ಆಬ್ಟೈನಿಂಗ್, ಸಪೋಸ್ ಆ ಇನ್ವೆನ್ಷನ್ ಏನಾದ್ರು ತಪ್ಪಾಗಿ ತಗೊಂಡಿದ್ರೆ, ಅಥವಾ ಪ್ರಯರ್ ಪಬ್ಲಿಕೇಶನ್ ಆಗಿದ್ರೆ, ಅಥವಾ ಇದು ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಿರೋಂತದಕ್ಕೇನೆ ಪೇಟೆಂಟ್ ಗೆ ಅಪ್ಲಿಕೇಶನ್ ಕೊಟ್ಟಿದ್ರೆ, ಅಥವಾ ಅವ್ನ್ ಇನ್ವೆನ್ಷನ್ ಇಲ್ದೇ ಇರ್ಬೋದು, ಅಥವಾ ಅದೇನಾದ್ರು ನ್ಯಾಚುರಲ್ ಆಗಿ ಆಗ್ತಿರೋಂತ ಯಾವ್ದು ಥಿಂಗ್ಸ್ ಇರ್ಬೋದು, ಅಂತದೆಲ್ಲದಕ್ಕೂ ಏನಾದ್ರು ಪೇಟೆಂಟ್ ಗ್ರಾಂಟ್ ಗೆ ಅಪ್ಲಿಕೇಶನ್ ಕೊಟ್ಟಿದ್ರೆ ಆ ಸಂದರ್ಭದಲ್ಲಿ ಎಲ್ಲಾನು ಕೂಡ ಅಪೋಸಿಷನ್ ನ ಯಾವುದೇ ಪರ್ಸನ್ ಕೂಡ ರೈಸ್ ಮಾಡಬಹುದು. ಸೊ ಫಸ್ಟ್ ಆಫ್ ಆಲ್ ಪ್ರೀ ಗ್ರಾಂಟ್ ಅಪೋಸಿಷನ್ ಅಂತ ಅಂದ್ರೆ ಏನು ಅಂತ ನೋಡೋಣ. ಪ್ರೀ ಗ್ರಾಂಟ್ ಅಪೋಸಿಷನ್ ಅಂತ ಅಂದ್ರೆ ನಮ್ಗೆ ಪೇಟೆಂಟ್ ರೈಟ್ ಗ್ರಾಂಟ್ ಆಗಕ್ಕಿಂತ ಮುಂಚೆ ಅಪೋಸಿಷನ್ ನ ರೈಸ್ ಮಾಡಬಹುದು. ಬಟ್ ಈ ಅಪೋಸಿಷನ್ ರೈಸ್ ಆದ್ರೆ, ಇನ್ ಕೇಸ್ ಗ್ರಾಂಟ್ ಆಗಕ್ಕಿಂತ ಮುಂಚೆ ಅಪೋಸಿಷನ್ ಏನಾದ್ರು ರೈಸ್ ಆದ್ರೆ, ಅದನ್ನ ಎಕ್ಸಾಮಿನೇಷನ್ ಜೊತೆಗೆ ನಾವು ಯಾವಾಗ ಅಂತ ಅಂದ್ರೆ 4th ಪಾಯಿಂಟ್ ಅಲ್ಲಿ ನೋಡಿದ್ವಿ, ರಿಕ್ವೆಸ್ಟ್ ಫಾರ್ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು. ಆ ರಿಕ್ವೆಸ್ಟ್ ಫಾರ್ ಎಕ್ಸಾಮಿನೇಷನ್ ಏನ್ ಪ್ರೊಸೀಜರ್ ನಡೀತಾ ಇರುತ್ತೋ ಅದೇ ಟೈಮ್ ಅಲ್ಲೇ ಪ್ರೀ ಗ್ರಾಂಟ್ ಅಪೋಸಿಷನ್ ಕೂಡ ಆ ಪ್ರೊಸೀಜರ್ ಕೂಡ ಪ್ಯಾರಲಲ್ ಆಗಿ ಸ್ಟಾರ್ಟ್ ಮಾಡ್ಕೋಬಹುದು. ಅಂಡ್ ಅಪೋಸಿಷನ್ ಪಾರ್ಟಿ ಯಾರಿರ್ತಾನೋ, ಯಾವ ಪರ್ಸನ್ ಅಪೋಸ್ ಮಾಡ್ತಿರ್ತಾನೋ ಪೇಟೆಂಟ್ ರೈಟ್ ನ ಕೊಡಬಾರ್ದು ಅಂತ, ಆ ಪರ್ಸನ್ ಎಲ್ಲಾ ರೈಟ್ಸ್, ಎಲ್ಲಾ ಎವಿಡೆನ್ಸ್ ಅಥವಾ ಏನೇನ್ ಸಾಕ್ಷಿಗಳಿದಾವೆ ಅವನ ಹತ್ರ ಅವುಗಳನ್ನೆಲ್ಲಾನು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಒಂದ್ಸತಿ ಅವ್ನ ಏನಾದ್ರು ಸಬ್ಮಿಟ್ ಮಾಡಾದ್ಮೇಲೆ ಹಿಯರಿಂಗ್ ಆಗುತ್ತೆ. ಹಿಯರಿಂಗ್ ಆದ್ಮೇಲೆ ಕಂಟ್ರೋಲರ್ ವಿದಿನ್ 2 months ಕಂಟ್ರೋಲರ್ ಏನ್ ಮಾಡ್ತಾನೆ ಅಂತ ಅಂದ್ರೆ ವಿದಿನ್ 1 month ಅವ್ನ್ಗೆ ಡಿಸಿಷನ್ ನ ಹೇಳ್ತಾನೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ದ ಪ್ರೀ ಗ್ರಾಂಟ್ ಅಪೋಸಿಷನ್ ಪ್ರೊಸೀಜರ್. ಇನ್ ಕೇಸ್ ಪೋಸ್ಟ್ ಗ್ರಾಂಟ್ ಅಪೋಸಿಷನ್ ಪ್ರೊಸೀಜರ್ ಏನಾಗುತ್ತೆ ಅಂತ ಅಂದ್ರೆ, ವಿದಿನ್ 1 year, ಇವಾಗ ಗ್ರಾಂಟ್ ಆಗಿದೆ ನಮ್ಗೆ, ಏನು ಪೇಟೆಂಟ್ ರೈಟ್ ನಮ್ಗೆ ಗ್ರಾಂಟ್ ಆಗಿದೆ, ಗ್ರಾಂಟ್ ಆಗಿ ವಿದಿನ್ 1 year ಯಾವುದೇ ಪರ್ಸನ್ ಕೂಡ ಅದಕ್ಕೆ ಅಪೋಸಿಷನ್ ನ ರೈಸ್ ಮಾಡಬಹುದು. ಅಂಡ್ ಪೇಟೆಂಟ್ ಇಸ್ ರಿಕ್ವೈರ್ಡ್ ಟು ಫೈಲ್ ಅ ರಿಪ್ಲೈ ಸ್ಟೇಟ್ಮೆಂಟ್ ಅಂಡ್ ದ ಎವಿಡೆನ್ಸ್ ವಿದಿನ್ ದ 2 months ಆಫ್ ದ ಫಿಲ್ಲಿಂಗ್ ದ ಅಪೋಸಿಷನ್ ಪ್ರೊಸೀಜರ್. ಅಪೋನೆಂಟ್ ಪರ್ಸನ್ ಏನ್ ಮಾಡಿರ್ತಾನೋ, ಅಪೋಸಿಷನ್ ಮಾಡಿರ್ತಾನಲ್ಲ, ಅದಕ್ಕೆ ರಿಪ್ಲೈ ಮೆಸೇಜ್ ನ ಯಾರು ಅಪ್ಲಿಕೆಂಟ್ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತ ಎವಿಡೆನ್ಸ್ ಮತ್ತೆ ಪ್ರಾಪರ್ ಸ್ಟೇಟ್ಮೆಂಟ್ ನ ಅವನು ಕೊಡ್ಬೇಕಾಗುತ್ತೆ. ಅದು ವಿದಿನ್ 2 months ಅಲ್ಲಿ ಅವನು ಕೊಡ್ಬೇಕಾಗುತ್ತೆ. ಆಮೇಲೆ ಆ ಎಲ್ಲಾ ಅಪೋಸಿಷನ್ ಪಾರ್ಟಿ ಕೊಟ್ಟಿರುವಂತ ಎಲ್ಲಾ ಡಾಕ್ಯುಮೆಂಟ್ಸ್, ಅಪ್ಲಿಕೆಂಟ್ ಕೊಟ್ಟಿರುವಂತ ಎಲ್ಲಾ ಡಾಕ್ಯುಮೆಂಟ್ಸ್ ನ ಕಂಟ್ರೋಲರ್ ಏನ್ ಮಾಡ್ತಾನೆ ಅಂತ ಅಂದ್ರೆ ಅಪೋಸಿಷನ್ ಬೋರ್ಡ್ ಕಾನ್ಸ್ಟಿಟ್ಯೂಷನ್ ಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾನೆ, ಫಾರ್ ದ ಪರ್ಪಸ್ ಆಫ್ ಆಲ್ ಟು ಗೆಟ್ ದ ಒಪಿನಿಯನ್ ಆಫ್ ದ ಅಪೋಸಿಷನ್ ಬೋರ್ಡ್. ಸೊ ಸಪೋಸ್ ಅಪೋಸಿಷನ್ ಬೋರ್ಡ್ ಅವ್ರು ಏನ್ ಒಪಿನಿಯನ್ ಕೊಡ್ತಾರೋ ಅದರ ಬೇಸಿಸ್ ಮೇಲೆ ದ ಕಂಟ್ರೋಲರ್ he will give the decision after hearing of both the members. ಆಮೇಲೆ ಅದನ್ನ ವಿದಿನ್ 1 month ಅಲ್ಲಿ ಮತ್ತೆ ಪೇಟೆಂಟ್ ರೈಟ್ ನ ಅವನ್ಗೆ ಕೊಡ್ಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಪ್ರೊಸೀಜರ್ ದ ಪರ್ಸನ್ ಹ್ಯಾಸ್ ಟು ಫಾಲೋ ವೆನ್ ಹಿ ವಾಂಟ್ ಟು ಗೆಟ್ ದ ಪೇಟೆಂಟ್ ರೈಟ್. ಅಂಡ್ ನೆಕ್ಸ್ಟ್ ಒನ್ ಕಮ್ಸ್ ರಿವೋಕೇಶನ್ ಆಫ್ ಅ ಪೇಟೆಂಟ್. ರಿವೋಕೇಶನ್ ಆಫ್ ಪೇಟೆಂಟ್ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಒಂದ್ಸತಿ ಪೇಟೆಂಟ್ ರೈಟ್ ನ ಕೊಟ್ಟಾದ್ಮೇಲೆ ಆ ಪೇಟೆಂಟ್ ರೈಟ್ ಗೆ 20 years ಟೈಮ್ ಪೀರಿಯಡ್ ಇರುತ್ತೆ. ಆ 20 years ಟೈಮ್ ಪೀರಿಯಡ್ ಅಲ್ಲಿ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಆ ಪೇಟೆಂಟ್ ರೈಟ್ ನ ವಾಪಸ್ ತಗೊಳ್ಳೋದಕ್ಕೆ ನಾವ್ ಏನಂತ ಹೇಳ್ತೀವಿ ಅಂತ ಅಂದ್ರೆ ರಿವೋಕೇಶನ್ ಆಫ್ ಅ ಪೇಟೆಂಟ್ ಅಂತ ಹೇಳ್ತೀವಿ. ಹೂ ಕ್ಯಾನ್ ರಿಕವರ್ ದ ಪೇಟೆಂಟ್ ರೈಟ್? ಯಾರ್ಯಾರು ಈ ಪೇಟೆಂಟ್ ರೈಟ್ ನ ವಾಪಸ್ ತಗೋಬಹುದು ಅಂತ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಏನಕ್ಕೆ ಆ ಪೇಟೆಂಟ್ ರೈಟ್ ನ ವಾಪಸ್ ತಗೊಳುತ್ತೆ ಅಂತ ಅಂದ್ರೆ, ಒಂದ್ ವೇಳೆ ಆ ಇನ್ವೆನ್ಷನ್ ಏನಾದ್ರು ಡಿಫೆನ್ಸ್ ರಿಲೇಟೆಡ್ ಆಗಿದ್ರೆ ಆವಾಗ ಕೂಡ ಆ ಇನ್ವೆನ್ಷನ್ ಪೇಟೆಂಟ್ ರೈಟ್ ನ ವಾಪಸ್ ತಗೊಳುತ್ತೆ. ಅಥವಾ ಅದೇನಾದ್ರೂ ಅಟೋಮಿಕ್ ಎನರ್ಜಿಗೆ ರಿಲೇಟೆಡ್ ಆಗಿದ್ರೆ ಆ ಇನ್ವೆನ್ಷನ್, ಆವಾಗ್ಲೂ ಕೂಡ ಅದನ್ನ ಸೆಂಟ್ರಲ್ ಗವರ್ಮೆಂಟ್ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಂಟ್ರೋಲರ್ಗೆ ಡೈರೆಕ್ಟ್ ಮಾಡುತ್ತೆ. ಅಥವಾ ಆ ಇನ್ವೆನ್ಷನ್ ಏನಾದ್ರೂ ಪಬ್ಲಿಕ್ ಗೆ ಹಾರ್ಮ್ಫುಲ್ ಆಗಿದೆ, ಅಥವಾ ಪ್ಲಾಂಟ್ ಗೆ ಹಾರ್ಮ್ಫುಲ್ ಆಗಿದೆ, ಅಥವಾ ಅರ್ತ್ ಹಾರ್ಮ್ಫುಲ್ ಆಗಿದೆ ಅಂತ ಏನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಅಸ್ಯೂಮ್ ಮಾಡಿದ್ರೆ ಆವಾಗ್ಲೂ ಕೂಡ ಪೇಟೆಂಟ್ ರೈಟ್ ನ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಂಟ್ರೋಲರ್ಗೆ ಡೈರೆಕ್ಟ್ ಮಾಡಬಹುದು. ಅಂಡ್ ಸೆಕೆಂಡ್ ಒನ್ ಕಮ್ಸ್ ರಿವೋಕೇಶನ್ ಆಫ್ ಪೇಟೆಂಟ್ ಇನ್ ದ ಹೈಕೋರ್ಟ್ ಆಸ್ ಕೌಂಟರ್ ಕ್ಲೇಮ್ ಇನ್ ಆನ್ ಇನ್ಫ್ರಿಂಜ್ಮೆಂಟ್ ಸೂಟ್.
ಅಂತ ಅಂದ್ರೆ ಆಲ್ರೆಡಿ ಯಾವ್ದಾದ್ರು ಒಂದು ಇನ್ನೋವೇಷನ್ ನ ಕಾಪಿ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅದನ್ನೇನಾದ್ರೂ ಕೋರ್ಟ್ ಅಲ್ಲಿ ಯಾವ್ದಾದ್ರು ಪರ್ಸನ್ ಕೇಸ್ ಹಾಕಿದಾಗ್ಲೂ ಕೂಡ ಆ ಇನ್ವೆನ್ಷನ್ ಆ ಪೇಟೆಂಟ್ ರೈಟ್ ನ ವಾಪಸ್ ತಗೊಂತಾರೆ. ಅಂಡ್ ನೆಕ್ಸ್ಟ್ ಒನ್ ಕಮ್ಸ್ ದ ಕಂಟ್ರೋಲರ್. ಕಂಟ್ರೋಲರ್ ಯಾವಾಗ ಆ ಪೇಟೆಂಟ್ ರೈಟ್ ನ ವಾಪಸ್ ತಗೋಬಹುದು ಅಂತ ಅಂದ್ರೆ ಪೇಟೆಂಟಿನೇ ಏನಾದ್ರು ನನ್ ಪೇಟೆಂಟ್ ರೈಟ್ ನ ನಾನು ಸರೆಂಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಆವಾಗ ಕಂಟ್ರೋಲರ್ ಅದನ್ನ ಪೇಟೆಂಟ್ ರೈಟ್ ನ ವಾಪಸ್ ತಗೋಬಹುದು. ಅಥವಾ ಆ ಪೇಟೆಂಟ್ ರೈಟ್ ಗೆ ಏನಾದ್ರು ಮೋಡಿಫಿಕೇಶನ್ ಮಾಡ್ತೀನಿ ಅಥವಾ ಅದ್ರಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೇಟೆಂಟಿ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆವಾಗ್ಲೂ ಕೂಡ ಪೇಟೆಂಟ್ ರೈಟ್ ನ ವಾಪಸ್ ತಗೋಬಹುದು. So these all the procedure has to be followed when he is when the person is going to revoke his patentees. ಮತ್ತೆ ಇದರಲ್ಲಿ ಯಾವ ಬೇಸಿಸ್ ಮೇಲೆ ಪೇಟೆಂಟ್ ರಿವೋಕ್ ಆಗುತ್ತೆ ಅಂತ ಅಂದ್ರೆ ಸಪೋಸ್ ಅದೇನಾದ್ರೂ ಕ್ಲೇಮ್ ಏನಾದ್ರು ಇನ್ವ್ಯಾಲಿಡ್ ಆಗಿದ್ರೆ ಅಥವಾ ಪೇಟೆಂಟ್ ಆಲ್ರೆಡಿ ಕೊಟ್ಟಿದ್ದಾರೆ ಆಮೇಲೆ ಇನ್ವ್ಯಾಲಿಡ್ ಅಂತ ಏನಾದ್ರು ಗೊತ್ತಾದ್ರೆ ಆವಾಗ್ಲೂ ಕೂಡ ಅದನ್ನ ರಿವೋಕ್ ಮಾಡಬಹುದು. ಅಥವಾ ಪೇಟೆಂಟಿ ಇಸ್ ನಾಟ್ ಎಂಟೈಟಲ್ಡ್ ಫಾರ್ ದ ಪೇಟೆಂಟ್, ಬೇರೆ ಯಾವ್ದೋ ಇನ್ವೆನ್ಷನ್ ನನ್ನ ಇನ್ವೆನ್ಷನ್ ಅಂತ ಹೇಳ್ಬಿಟ್ಟು ಏನಾದ್ರು ಪೇಟೆಂಟ್ ರೈಟ್ ನ ತಗೊಂಡಿದ್ರೆ ಅದಾದ್ಮೇಲೆ ಏನಾದ್ರು ಗೊತ್ತಾಗಿದ್ರೆ ಅಥವಾ ಪ್ರೂವ್ ಆಗಿದ್ರೆ ಆವಾಗ್ಲೂ ಕೂಡ ಅದನ್ನ ರಿಟರ್ನ್ ತಗೋಬಹುದು. ಇನ್ ಕೇಸ್ ತಪ್ಪಾಗಿ ಏನಾದ್ರು ಪೇಟೆಂಟ್ ರೈಟ್ ನ ತಗೊಂಡಿದ್ರೆ ಆವಾಗ್ಲೂ ಕೂಡ ಪೇಟೆಂಟ್ ರೈಟ್ ನ ಒಬ್ಬ ಪರ್ಸನ್ ಹೋಗುವಂತ ಪೇಟೆಂಟ್ ರೈಟ್ ನ ಇನ್ನೊಬ್ಬ ಪರ್ಸನ್ಗೆ ಏನಾದ್ರು ಆ ಪೇಟೆಂಟ್ ರೈಟ್ ನ ಇನ್ನೊಬ್ಬ ಪರ್ಸನ್ ಕೊಟ್ಟಿದ್ರೆ ಆವಾಗ್ಲೂ ಕೂಡ ರಾಂಗ್ ಆಗಿ ಪೇಟೆಂಟ್ ರೈಟ್ ನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕ್ಯಾನ್ಸಲ್ ಮಾಡಬಹುದು ಅಥವಾ ವಾಪಸ್ ತಗೋಬಹುದು. ಅಥವಾ ಇನ್ನೋವೇಷನ್ ಏನಾದ್ರು ಕ್ವೈಟ್ ಕಾಮನ್ ಆಗಿ ಸಾಮಾನ್ಯವಾಗಿ ಜನ ಅದನ್ನ ಉಪಯೋಗಿಸ್ತಾ ಇದ್ರೆ ಅಥವಾ ಸಾಮಾನ್ಯವಾಗಿ ಜನರಿಗೆ ಗೊತ್ತಿದ್ರೆ ಆವಾಗ್ಲೂ ಕೂಡ ಆ ಪೇಟೆಂಟ್ ರೈಟ್ ನ ವಾಪಸ್ ತಗೋಬಹುದಾಗಿದೆ. ಅಂಡ್ ದೆನ್ ನೆಕ್ಸ್ಟ್ ಒನ್ ಕಮ್ಸ್ ಸರೆಂಡರ್ ಆಫ್ ದ ಪೇಟೆಂಟ್. ಸರೆಂಡರ್ ಆಫ್ ದ ಪೇಟೆಂಟ್ ಅಂತ ಅಂದ್ರೆ ಪೇಟೆಂಟಿ ತಾನೇನೆ ನಾನು ನನ್ನ ಪೇಟೆಂಟ್ ನ ಸರೆಂಡರ್ ಮಾಡ್ತೀನಿ ಗೌರ್ಮೆಂಟ್ ಗೆ ಅಂತ ಹೇಳಿದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಸರೆಂಡರ್ ಆಫ್ ದ ಪೇಟೆಂಟ್ ಅಂತ ಹೇಳ್ತೀವಿ. ಸೊ ಹಿಯರ್ ಯಾವಾಗ ಬೇಕಾದ್ರೂ ಪೇಟೆಂಟಿ ತನ್ನ ಪೇಟೆಂಟ್ ರೈಟ್ ನ ಸರೆಂಡರ್ ಮಾಡಬಹುದು ಜಸ್ಟ್ ಬೈ ಗಿವಿಂಗ್ ಒನ್ ನೋಟಿಸ್. ಅಂಡ್ ವೆನ್ ದ and also patent may be properly if the controller is satisfied after hearing the patentee and any of the opponent. means ಇವಾಗ ಇನ್ ಕೇಸ್ ಏನಾದ್ರು ಪೇಟೆಂಟಿ ಏನಾದ್ರು ನಾನು ಅದನ್ನ ಸರೆಂಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಅಪೋಸಿಷನ್ ಮಾಡುವಂತ ರೈಟ್ ಕೂಡ ಇನ್ನೊಬ್ಬ ಪರ್ಸನ್ಗೆ ಇರುತ್ತೆ. ಆ ಪೇಟೆಂಟ್ ನ ಸರೆಂಡರ್ ಮಾಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು ಅಪೋಸ್ ಮಾಡುವಂತ ರೈಟ್ಸ್ ಕೂಡ ಇನ್ನೊಬ್ಬ ಪರ್ಸನ್ಗೆ ಇರುತ್ತೆ. ಆ ತರ ಏನಾದ್ರು ಅಪೋಸಿಷನ್ ರೈಸ್ ಆದ್ರೆ ಅದನ್ನ ಫಸ್ಟ್ ಪೇಟೆಂಟಿಗೆ ಇಂಟಿಮೇಟ್ ಮಾಡ್ಬೇಕಾಗುತ್ತೆ. ಅಂಡ್ ಪೇಟೆಂಟಿಗೆ ಏನಾದ್ರು ಇಂಟಿಮೇಟ್ ಮಾಡಾದ್ಮೇಲೆ ಇನ್ ಕೇಸ್ ಹಿಯರಿಂಗ್ ಏನಾದ್ರು ಆದ್ರೆ ಹಿಯರಿಂಗ್ ಆದ್ಮೇಲೆ ವಿತ್ ಕಂಡೀಷನ್ ಆರ್ ವಿತೌಟ್ ಕಂಡೀಷನ್ ಆ ಪೇಟೆಂಟ್ ರೈಟ್ ನ ವಾಪಸ್ ತಗೋಬಹುದು. ಅಂಡ್ ನೆಕ್ಸ್ಟ್ ಒನ್ ಕಮ್ಸ್ ಇನ್ಫ್ರಿಂಜ್ಮೆಂಟ್ ಆಫ್ ದ ಪೇಟೆಂಟ್. ಇನ್ಫ್ರಿಂಜ್ಮೆಂಟ್ ಆಫ್ ದ ಪೇಟೆಂಟ್ ಅಂತ ಅಂದ್ರೆ ಓವರ್ಲ್ಯಾಪಿಂಗ್ ಆಫ್ ದ ಪೇಟೆಂಟ್ ಅಂತ ಹೇಳ್ಬೋದು. ಅಥವಾ ಪೇಟೆಂಟ್ ರೈಟ್ ಮೇಲೆ ಅದು ಯಾರು ಅತಿಕ್ರಮಣ ಮಾಡಿದ್ರೆ ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಇನ್ಫ್ರಿಂಜ್ಮೆಂಟ್ ಆಫ್ ದ ಪೇಟೆಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 2 ಟೈಪ್ ನೋಡ್ತೀವಿ. ಫಸ್ಟ್ ಒನ್ ಈಸ್ ದ ಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್. ಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್ ಅಂತ ಅಂದ್ರೆ ಆಸ್ ಇಟ್ ಈಸ್ ದ ಪೇಟೆಂಟಿ ಪೇಟೆಂಟಿ ಯಾವ ವಸ್ತುನ ಇನ್ನೋವೇಟ್ ಮಾಡಿರ್ತಾನೋ ಅದೇ ಸೇಮ್ ಇನ್ನೋವೇಷನ್ ನ ಆ ಪರ್ಸನ್ ಏನಾದ್ರು ಕಾಪಿ ಮಾಡಿದ್ರೆ ಆಸ್ ಇಟ್ ಈಸ್ ಡೈರೆಕ್ಟ್ ಆಗಿ ಅವ್ನು ಕಾಪಿ ಮಾಡಿದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್ ಅಂತ ಅಂದ್ರೆ ಆಸ್ ಇಟ್ ಈಸ್ ಸೇಮ್ ಆಗಿ ಅದನ್ನ ಕಾಪಿ ಮಾಡಿದೆ ಬಟ್ ಎಗ್ರಿಗೇಟ್ ಅವ್ನ್ ಅಲ್ಟಿಮೇಟ್ ರಿಸಲ್ಟ್ ಆ ಇನ್ವೆನ್ಷನ್ ವಸ್ತುವಿನ ಅಲ್ಟಿಮೇಟ್ ರಿಸಲ್ಟ್ ಏನ್ ಬರುತ್ತೆ ಆ ರಿಸಲ್ಟ್ ಅಥವಾ ಆ ರಿಸಲ್ಟ್ ಎರಡು ಸೇಮ್ ಆಗಿದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಇನ್ಫ್ರಿಂಜ್ಮೆಂಟ್ ಇಂಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ತೀವಿ. ಆಸ್ ಇಟ್ ಈಸ್ ಕಾಪಿ ಮಾಡಿದ್ರೆ ಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್. ಇಂಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಕಾಪಿ ಮಾಡ್ದೇನೆ ತಂದೆ ಆದ ಸ್ವಲ್ಪ ಐಡಿಯಾಸ್ ಅದರಲ್ಲಿ ಇನ್ವಾಲ್ವ್ ಮಾಡ್ಬಿಟ್ಟು ಬಟ್ ಅಲ್ಟಿಮೇಟ್ಲಿ ಅದೇ ಸೇಮ್ ರಿಸಲ್ಟ್ ನ ಆ ವಸ್ತು ಏನಾದ್ರು ಕೊಡ್ತಾ ಇದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಇಂಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪೇಟೆಂಟ್ ರೈಟ್.